ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅವರನ್ನ ಟೀಕೆ ಮಾಡ್ತಾ ಇದ್ರು. ಯುವರಾಜ್ ಸಿಂಗ್ ಅವರು ಒಂದು ಡಿಫರೆಂಟ್ ವರ್ಷನ್ ಆಗಿ ಉತ್ತರವನ್ನ ಕೊಟ್ಟಿದ್ದಾರೆ. ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್. ನಾನು ಅಖಿಲೇಶ್ ದಬ್ಬೆಕಟ್ಟೆ. ಆಸ್ಟ್ರೇಲಿಯಾದಲ್ಲಿ ಟೀಂ ಇಂಡಿಯಾ ಸರಣಿ ಸೋತ ಬೆನ್ನಲ್ಲೇ ಸಾಕಷ್ಟು ಟೀಕೆಗಳು ಬಂತು. ಅದರಲ್ಲೂ ಕೂಡ ಟೀಂ ಇಂಡಿಯಾದ ಘಟಾನುಘಟಿ ಆಟಗಾರರಾಗಿರೋ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅವರನ್ನ ಟೀಕೆ ಮಾಡ್ತಾ ಇದ್ರು. ಆದ್ರೆ ಈ ಬಾರಿ ಆಟವನ್ನ ಗಮನಿಸ್ತಾ ಇದ್ರೆ ಸ್ವಲ್ಪ ಟೀಕೆಗೆ ಗುರಿಯಾಗದೆ ಹೊಗಳಿಕೆಯನ್ನ ತೆಗೆದುಕೊಳ್ತಾ ಇರೋದಂತಂದ್ರೆ ಜಸ್ಪ್ರೀತ್ ಬೂಮ್ರಾ ಅವರು. ಅದನ್ನ ಬಿಟ್ಟು ಎಲ್ಲರನ್ನ ಟೀಕೆ ಮಾಡ್ತಿದ್ದಾರೆ. ಇದರ ನಡುವೆ ಯುವರಾಜ್ ಸಿಂಗ್ ಅವರು ಒಂದು ಡಿಫರೆಂಟ್ ವರ್ಷನ್ ಆಗಿ ಉತ್ತರವನ್ನ ಕೊಟ್ಟಿದ್ದಾರೆ. ಅಯ್ಯೋ, ಇತ್ತ ಟೀಂ ಇಂಡಿಯಾ ಸೋಲನ್ನ ಕಂಡು ಭಾರೀ ಟೀಕೆಗಳ ನಡುವೆ ಯುವರಾಜ್ ಸಿಂಗ್ ಅವರು ಏನ್ ಹೇಳಿದ್ದಾರೆ ಅಂತಿದ್ದೀರಾ? ಈ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಎಲ್ಲಿದೆ ನೋಡಿ. ಕೊಹ್ಲಿ ರೋಹಿತ್ ಪರ ಯುವರಾಜ್ ಸಿಂಗ್. ಆಸ್ಟ್ರೇಲಿಯಾ ಸರಣಿ ಸೋಲಿಗಿಂತ ನ್ಯೂಜಿಲೆಂಡ್ ವಿರುದ್ಧ ಸೋಲು ನೋವಾಯ್ತು. ರೋಹಿತ್ ಕೊಹ್ಲಿ ಇಬ್ಬರ ಕೊಡುಗೆಯನ್ನ ಮರೆಯಬೇಡಿ. ನಮಗಿಂತ ಹೆಚ್ಚು ಸೋಲಿನಿಂದ ಅವರಿಗೇನೆ ನೋವಾಗಿದೆ. ರೋಹಿತ್ ಶರ್ಮಾರದ್ದು ದೊಡ್ಡ ಗುಣ. ಟೀಂ ಇಂಡಿಯಾ ಭವಿಷ್ಯ ಬರೆಯುವವರೇ ಅವರು. ಆಸ್ಟ್ರೇಲಿಯಾದಲ್ಲಿ ಸರಣಿ ಸೋತ ಭಾರತ ಇದೇ ಮೊದಲ ಬಾರಿಗೆ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ಅನ್ನ ಮಿಸ್ ಮಾಡಿಕೊಂಡಿದೆ. ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿಯನ್ನ ಎಲ್ಲರೂ ಟೀಕೆ ಮಾಡ್ತಿದ್ದಾರೆ. ಬಹುಶಃ ಟೀಕೆಗೆ ಗುರಿಯಾಗದೆ ಹೊಗಳಿಕೆಗೆ ಪಾತ್ರರಾಗಿರೋ ಏಕೈಕ ಆಟಗಾರ ಅಂದ್ರೆ ಅದು ಜಸ್ಪ್ರೀತ್ ಬೂಮ್ರಾ. ಆದ್ರೆ ಯುವರಾಜ್ ಸಿಂಗ್ ವರ್ಷನ್ ಮಾತ್ರ ತುಂಬಾನೇ ಡಿಫರೆಂಟ್ ಆಗಿದೆ. ಅದಕ್ಕೆ ಅವರು ಲಾಜಿಕಲ್ ಆದ ಉತ್ತರವನ್ನ ಕೊಟ್ಟಿದ್ದಾರೆ. ಇನ್ನು ಯುವರಾಜ್ ಸಿಂಗ್ ಅವರ ಪ್ರಕಾರ ಬಾರ್ಡರ್ ಗವಾಸ್ಕರ್ ಸೋಲಿಗಿಂತ ನ್ಯೂಜಿಲೆಂಡ್ ವಿರುದ್ಧದ ಸರಣಿ ಸೋಲು ಆಘಾತಕಾರಿಯಂತೆ. ನ್ಯೂಜಿಲೆಂಡ್ ವಿರುದ್ಧ ಸರಣಿ ಸೋಲು ತಾಯ್ನೆಲದಲ್ಲಿ ಸೋತಿದ್ದು ಆಸ್ಟ್ರೇಲಿಯಾ ವಿರುದ್ಧದ ಸರಣಿ ಸೋಲಿಗಿಂತ ಹೆಚ್ಚು ಆಘಾತಕಾರಿ ಅಂತ ಹೇಳಿದ್ದಾರೆ. ಅದರಲ್ಲೂ ಭಾರತದ ನೆಲದಲ್ಲೇ ವೈಟ್ ವಾಶ್ ಆಗಿದ್ದು ನೋವು ತಂದಿದೆ ಅಂತ ಯುವರಾಜ್ ಸಿಂಗ್ ಹೇಳ್ತಿದ್ದಾರೆ. ಯುವರಾಜ್ ಸಿಂಗ್ ಅವರು ವಿರಾಟ್ ಮತ್ತು ರೋಹಿತ್ ಶರ್ಮಾ ಅವರನ್ನ ಟೀಕೆ ಮಾಡೋರಿಗೆ ಡಿಫರೆಂಟ್ ಆಗಿ ಉತ್ತರವನ್ನ ಕೊಟ್ಟಿದ್ದಾರೆ. ಕಳೆದ 5 ವರ್ಷಗಳಲ್ಲಿ ಟೀಂ ಇಂಡಿಯಾ ಏನೆಲ್ಲ ಸಾಧನೆ ಮಾಡಿದೆ ಅನ್ನೋದು ಎಲ್ಲರೂ ಕೂಡ ನೋಡಿದ್ದೇವೆ. ಆಸ್ಟ್ರೇಲಿಯಾದಲ್ಲಿ ಬ್ಯಾಕ್ ಟು ಬ್ಯಾಕ್ ಸರಣಿ ಗೆದ್ದಿದೆ. ಭಾರತ ಬಿಟ್ಟು ಯಾವುದೇ ತಂಡ ಇಂತಹ ಸಾಧನೆಯನ್ನ ಮಾಡಿದ ನೆನಪೇ ಇಲ್ಲ. ಅನೇಕರು ರೋಹಿತ್ ಮತ್ತು ಕೊಹ್ಲಿಯನ್ನ ಟೀಕಿಸುತ್ತಿದ್ದಾರೆ. ಆದ್ರೆ ಆ ಜನರು ಅವರಿಬ್ಬರು ಈ ಹಿಂದೆ ಏನು ಸಾಧಿಸಿದ್ದಾರೆ ಅನ್ನೋದನ್ನ ಮರ್ತಿದ್ದಾರೆ ಅಂತ ಯುವರಾಜ್ ಸಿಂಗ್ ಕೊಹ್ಲಿ ಮತ್ತು ರೋಹಿತ್ ಅವರನ್ನ ಟೀಕೆ ಮಾಡಬೇಡಿ ಅಂತ ಹೇಳ್ತಿದ್ದಾರೆ. ಅಷ್ಟೇ ಅಲ್ಲ, ಈಗ ಇರೋ ತಂಡವೇ ಈ ಹಿಂದೆ ಗೆದ್ದಿತ್ತು. ಆ ತಂಡವನ್ನ ಕಟ್ಟಿರೋದ್ರಲ್ಲಿ ರೋಹಿತ್ ಶರ್ಮಾ ಮತ್ತು ಕೊಹ್ಲಿ ಇಬ್ಬರ ಕೊಡುಗೆಯೂ ಇದೆ. ಈ ಸರಣಿ ಸೋಲುಗಳು ನಮಗೆ ನೋವು ಕೊಟ್ಟಿದೆ ನಿಜ, ಆದ್ರೆ ನಮಗಿಂತ ಹೆಚ್ಚು ಅವರಿಗೇನೆ ನೋವಾಗಿದೆ ಅನ್ನೋದು ಯುವರಾಜ್ ಸಿಂಗ್ ಅವರ ವಾದ. ಇನ್ನು ಸರಣಿಯ ಕೊನೆಯ ಪಂದ್ಯದಲ್ಲಿ ತಂಡದಿಂದ ಹೊರಗುಳಿದ ರೋಹಿತ್ ಶರ್ಮಾ ಅವರ ನಿರ್ಧಾರ ನಮಗೂ ಅಚ್ಚರಿಯನ್ನ ತಂತು. ಈ ಹಿಂದೆ ನಾನು ಈ ರೀತಿಯ ನಾಯಕನನ್ನ ನೋಡಿಲ್ಲ. ಅದು ರೋಹಿತ್ ಶರ್ಮಾ ಅವರ ಶ್ರೇಷ್ಠ ಗುಣವನ್ನ ತೋರಿಸ್ತದೆ. ಅವರು ಸೋತರು ಅಥವಾ ಗೆದ್ರು, ಅವರು ಯಾವಾಗಲೂ ಕೂಡ ಶ್ರೇಷ್ಠ ನಾಯಕ. ಅವರ ನಾಯಕತ್ವದಲ್ಲಿ ನಾವು ಏಕದಿನ ವಿಶ್ವಕಪ್ ಅನ್ನ ಆಡಿದ್ದೇವೆ. ನಾವು T20 ವಿಶ್ವಕಪ್ ಅನ್ನ ಗೆದ್ದಿದ್ದೇವೆ. ಆದ್ರೆ ಆಸ್ಟ್ರೇಲಿಯಾದ ವಿರುದ್ಧ ಸೋತಿರೋದಕ್ಕೆ ಹೆಚ್ಚಾಗಿ ನೋವಿಲ್ಲ. ಯಾಕೆಂದ್ರೆ ಆಸೀಸ್ ಉತ್ತಮ ತಂಡ. ಕಳೆದ 2 ವರ್ಷಗಳಿಂದ ಅತ್ಯುತ್ತಮ ಕ್ರಿಕೆಟ್ ಅನ್ನ ಆಡ್ತಿದ್ದಾರೆ ಎಂದಿದ್ದಾರೆ. ಇನ್ನು ಫೈನಲ್ ಆಗಿ ಹೊಸ ತಂಡವನ್ನ ಕಟ್ಟೋ ಜವಾಬ್ದಾರಿಯನ್ನ ಅಜಿತ್ ಅಗರ್ಕರ್, ಗೌತಮ್ ಗಂಭೀರ್ ಜೊತೆ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಮತ್ತು ಜಸ್ಪ್ರೀತ್ ಬೂಮ್ರಾ ಚೆನ್ನಾಗಿ ನಿಭಾಯಿಸ್ತಾರೆ. ಉತ್ತಮ ಪ್ರದರ್ಶನ ನೀಡಿದಾಗ ಹೊಗಳೋದಷ್ಟೇ ಅಲ್ಲ, ಕೆಟ್ಟ ದಿನಗಳಲ್ಲಿ ಅವರ ಜೊತೆ ನಿಲ್ಲಬೇಕು. ಇದೊಂದು ಫ್ಯಾಮಿಲಿ ಅಂತ ಯುವರಾಜ್ ಸಿಂಗ್ ಹೇಳಿದ್ದಾರೆ. ಇನ್ನು ಟೀಕೆ ಮಾಡೋರೇ ಹೆಚ್ಚಾಗುತ್ತಿರೋ ಈ ದಿನಗಳಲ್ಲಿ ಯುವರಾಜ್ ಸಿಂಗ್ ಅವರ ಈ ರೀತಿಯ ವಾದ ಡಿಫರೆಂಟ್ ಆಗಿ ಕಾಣ್ತಿದೆ. ನೋಡಿದ್ರಲ್ಲ ವೀಕ್ಷಕರೇ, ಯುವರಾಜ್ ಸಿಂಗ್ ಅವರ ವರ್ಷನ್ ಕಂಪ್ಲೀಟ್ ಡಿಫರೆಂಟ್ ಆಗಿದೆ. ಇನ್ನು ಸಾಮಾನ್ಯವಾಗಿ ಈ ರೀತಿಯಾದಂತಹ ಮ್ಯಾಚ್ಗಳು ಸೋತಾಗ ಟೀಕೆ ಮಾಡೋದು ಸಹಜ. ಆದ್ರೆ ಕೆಟ್ಟದಾಗಿ ಟೀಕೆ ಮಾಡೋ ಮುನ್ನ ಒಂದನ್ನ ನೆನಪಿಟ್ಕೋಬೇಕು. ಅದುವೇ ಈ ಘಟಾನುಘಟಿ ಆಟಗಾರರಿದ್ದಾರಲ್ಲ, ಇವರ ಕೊಡುಗೆ ಟೀಂ ಇಂಡಿಯಾಗೆ ಅಪಾರವಾಗಿದೆ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ
ನಿಶ್ಚಿತ.